ಗಾಯ್ಸ್ ಇವತ್ತು ವರ್ಕೌಟಿಗೆ ಹೋಗ್ಬೇಕಿತ್ತು, ಹೋಗೋಕ್ಕಾಗ್ತಾ ಇಲ್ಲ. ನಂಗೆ ಜ್ವರ ಅಂದರೆ ಜ್ವರ ಬಂದುಬಿಡೈತೆ. ನಾಳೆ ಮಾರ್ನಿಂಗಿಂದ ಪಕ್ಕಾ ಹೋಗ್ತಾ ಇದ್ದೀವಿ ಗೈಸ್. ಆಮೇಲೆ ಥ್ಯಾಂಕ್ ಯು, ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಇನ್ನೂ ಸ್ವಲ್ಪ ಜಾಸ್ತಿ ಜನ ನೋಡಿ ಎನ್ಕರೇಜ್ ಮಾಡಿ. ಇನ್ನೇನಾದರೂ ಜಾಸ್ತಿ ಆ್ಯಡ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದರೆ ನಂಗೆ ಹೇಳಿ, ನಾನು ಅದನ್ನ ಆ್ಯಡ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತೀವಿ. ಅಷ್ಟೇ, ಬೆಳಿಗ್ಗೆ ಮತ್ತೆ ಸಿಗ್ತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ವಿ. ದಿನ ಅದನ್ನೇ ಹೇಳ್ತೀವಿ ಅಂತ ಬೇಜಾರು, ದಿನ ಅದನ್ನೇ ಹೇಳ್ತಾ ಇದ್ದೀವಿ. ಇವತ್ತು ಯಾಕೆ ಲೇಟಾಗಿ ಎದ್ವಿ ಅಂದರೆ ನಂಗೆ ಹುಷಾರಿರಲಿಲ್ಲ, ಅದಕ್ಕೆ 6:15 ಎದ್ವಿ. ವರ್ಕೌಟ್ ಸ್ವಲ್ಪ ಗ್ಯಾಪ್ ಆಗಿತ್ತು. ಇಲ್ಲಿ ಊರಲ್ಲಿ ಮಾಡಿದ್ವಿ, ಸ್ವಲ್ಪ ವಾಕ್ ಮಾಡಿದ್ವಿ ಅಷ್ಟೇ, ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಅದಕ್ಕೆ ಬೇಗ ಎದ್ದಿಲ್ಲ, ಲೇಟಾಗಿ ಎದ್ದು ಅಟ್ಲೀಸ್ಟ್ ವಾಕ್ ಮಾಡಿಕೊಂಡು ರೊಟ್ಟಿನ ಹಂಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ನಾಳೆಯಿಂದ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ನಂಗೆ ಫುಲ್ ಜ್ವರ ಅಂದರೆ ಜ್ವರ ಬಂದುಬಿಟ್ಟೈತೆ, ವಿದ್ಯಾಕ್ಕಂಗೂ ಸ್ವಲ್ಪ ಹುಷಾರಿಲ್ಲ. ಸೊ ಆದರೂ ಹೋಗ್ತಾ ಇದ್ದೀವಿ. ಒಂದಿನ ಬಿಟ್ಟರೆ ಅದನ್ನ ಮತ್ತೆ ಹೋಗಬೇಕು ಅಂತಲೇ ಅನ್ಸಲ್ಲ. ಬಿಡು ನಾಳೆ ಹೋಗೋಣ ಅಂತ ಅನಿಸುತ್ತೆ. ಸೊ ಅದಕ್ಕೆ ಇವತ್ತು ನಾವೇ ಒತ್ತಾಯ ಮಾಡ್ತಾ ಇದ್ದೀವಿ ಹೋಗೋಣ ಅಂತ. ಆತ್ಮ ನೋಡ್ತಾರಿಲ್ಲ, ಅದು ಹುಡುಗಿರು ಓಡಿಸೋ ಗಾಡಿ ಮುಂದೆ ಪಾಸ್ ಆಗ್ತಾ ಇದ್ದಾನೆ. ಆಮೇಲೆ ಹೆಣ್ಮಗು ಅನ್ನೋದು 3 ದಿನ ಆದಮೇಲೆ ಬಂದಿದ್ದೀವಿ. ಇನ್ನೊಂದು ವಿಷಯ ಏನೋ ಹೇಳ್ಬೇಕಂದ್ರೆ ಮರ್ತೆ ಹೇಳ್ತಾರೆ. ವಿದ್ಯಕ್ಕ ಹಾಯ್ ಗೈಸ್ ನಮ್ಮ ಸ್ವಲ್ಪ ದೊಡ್ಡ ಹೇಳ್ತಾರೆ, ಆಮೇಲೆ ಎಲ್ಲ ಸ್ಲೋ ನೋಡ್ತೀರ. ಇವಾಗ ಬೇಡ ಅದೊಂದು ಬ್ಯಾಟ್ರೆಲ್ಲ ಸಣ್ಣ. ಇಷ್ಟೇ ವಾಯ್ಸೇ ಬರಲ್ಲ. ಅದಕ್ಕೆ ಮೈಕ್ ಆರ್ಡರ್ ಮಾಡಿದೆ. ನೋಡಿದ್ರೆ ಒಂದು ಮೈಕ್ ಚೆನ್ನಾಗಿತ್ತು ಮೈಕು. ಮತ್ತೆ ಪುನಃ ಆಯ್ತು ಅಂತ ರಿಟರ್ನ್ ಕೊಟ್ಟೆ. ಊರಿಗೆ ಹೋಗಿ ಬರೋಷ್ಟರಲ್ಲಿ ಅದು ಬಂದು ಹೋಗಿದೆ. ಈಗ ರೀಫಂಡ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ಗೈಸ್. ನಡೆಯೋಕ್ಕಾಗ್ತಾ ಇಲ್ಲ, ಫುಲ್ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದ್ದಾವೆ. ಜ್ವರ ಬಂದುಬಿಟ್ಟೈತೆ, ಫುಲ್ಲು ಏನೋ ಆಗ್ಬಿಟ್ಟೈತೆ. ಶೀತ ಹಿಂಗೆ ಹೇಳಿದ್ರೆ ಇಲ್ಲಿಂದ ನೀರು ಬರ್ತಾ ಇತ್ತು ಗೈಸ್. ಇವತ್ತು 7469 ಕಿಲೋಮೀಟ್ರು ಸ್ಟೆಪ್ಸ್ನ ನಡೆದಿದ್ದೀವಿ. ಆಮೇಲೆ 5 ಕಿಲೋಮೀಟ್ರು 1.5 ಗಂಟೆ ನಡೆದಿದ್ದೀವಿ. 344 ಕ್ಯಾಲೋರಿ ಆಗಿದೆ. ಇವತ್ತು ವರ್ಕೌಟ್ ಎಂತ ಮಾಡಿಲ್ಲ, ಸಖತ್ತು ಶೀತ ಮತ್ತು ಜ್ವರ ಇದ್ದಿದ್ದಕ್ಕೆ ಹಾಗೆ ಬಂದ್ವಿ. ಸೊ ಇವತ್ತಿನ ಅಪ್ಡೇಟ್ ಇಷ್ಟೆ. ಹೆಂಗಿರುತ್ತೆ ಗೊತ್ತಾ, ಒಂದು ಜೇನನ್ನು ಅಂತ ಬರುತ್ತೆ, ಜೇನನ್ನು ಅನ್ನೋದು ನಾವು. ಕಾಫಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದಾರೆ. ನೋಡ್ಬೇಕು ಫುಡ್ಡು ಹೆಂಗಿದೆ ಅಂತ ಹೇಳಿಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ಇವಾಗ ಸ್ಪೆಷಲ್ ಕಾಫಿ ಇದಾವೆ ಅಂತ ಕರ್ಕೊಂಡು, ತುಂಬ ಕಾಫಿ ಇದ್ದಾವೆ, ಆದರೆ ನಂಗೆ ಇಷ್ಟ ಆಗಿದ್ದೆಲ್ಲ ಕಾಫಿ ತಿಂದು ನೋಡ್ತೀನಿ, ನಾನು ಕುಡಿದು ನೋಡ್ತೀನಿ ಹೆಂಗಿದೆ ಅಂತ. ಸೊ ಆ್ಯಕ್ಚುಲಿ ಚೆನ್ನಾಗಿದೆ. ಟೇಸ್ಟ್ ಮಾಡಿ ಅಂತ ಅವ್ರಿಗೆ ಕೊಡಬೇಕು, ಆಮೇಲೆ ನಾನು ಅವ್ರಿಗೆ ತಗೋ. ಸ್ಯಾಟಿಸ್ಫ್ಯಾಕ್ಷನ್ ಸಪ್ಪೆ ಇದೆ, ಬಟ್ ಚೆನ್ನಾಗಿದೆ. ಹುಡುಗ ನೋಡಿದ್ರೆ ಇಲ್ಲೇ ಇರು, ನಾನು ಬರ್ತೀನಿ, ಊರಿಗೆಲ್ಲ ಹೋಗಿ ಒಪ್ಸಿ ಬರ್ತೀನಿ ಅಂತೇಳಿ ಹೋದವನು, ತಿರುಗಿ ಬಂದೇ ಇಲ್ಲ. ಹಾಗೆ ಹೆಲ್ಮೆಟ್ ತಗೊಳ್ಳೋಣ ಅಂತ ಹೋದ್ವಿ, ಎಲ್ಲ ನೋಡಿದ್ವಿ ಫುಲ್ಲು, ಯಾವುದನ್ನು ತಗೊಂಡಿಲ್ಲ. ಹಾಗೆ ವಾಪಸ್ ಮನೆಗೆ ಬಂದ್ವಿ.